ಭಾರತ ಇತಿಹಾಸವನ್ನು ಬರೆಯುವ ದೇಶ, ಸಂಸ್ಕೃತಿಯನ್ನು ಹೊತ್ತಿರುವ ತಾಯಿ ಭೂಮಿ. ಇದು ಕೇವಲ ನಕ್ಷತ್ರಗಳ ಭೂಮಿ ಅಲ್ಲ, ಇದು ವೀರರ ನಾಡು. ಭಕ್ತಿ, ಶಕ್ತಿ, ಯುಕ್ತಿ ಮತ್ತು ಸತ್ಯದ ಸಂಕೇತ. ಮೊದಲನೇ ಶತಮಾನದಿಂದ 17ನೇ ಶತಮಾನದವರೆಗೂ ವಿಶ್ವದಲ್ಲೇ ಅತಿ ಹೆಚ್ಚು ಆರ್ಥಿಕತೆ ಇರುವಂತಹ ದೇಶವಾಗಿತ್ತು. ನಮ್ಮ ಭಾರತದ ಎಲ್ಲ ರಾಜ್ಯಗಳು ರಾಜರ ಆಳ್ವಿಕೆಯಲ್ಲೇ ನಡೆಯುತ್ತಿತ್ತು. ಭಾರತದ ನಗರಗಳ ಬೀದಿಗಳಲ್ಲಿ ಚಿನ್ನವನ್ನು ವ್ಯಾಪಾರ ಮಾಡುತ್ತಿದ್ದರು. ಅಷ್ಟು ಶ್ರೀಮಂತವಾಗಿತ್ತು ನಮ್ಮ ಭಾರತ. ಆಗಸ್ಟ್ 24, 1608ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶಕ್ಕೆ ಭೇಟಿ ನೀಡುತ್ತಾರೆ ಹಾಗೂ ಭಾರತ ದೇಶದ ವೈಭವವನ್ನು ನೋಡಿ ಬೆರಗಾಗುತ್ತಾರೆ. 16ನೇ ಶತಮಾನದಲ್ಲಿ ಯುರೋಪ್ ಮತ್ತು ಬ್ರಿಟಿಷರು ಅತಿ ಹೆಚ್ಚು ಮಾಂಸವನ್ನು ತಿನ್ನುತ್ತಿದ್ದ ಸಮಯ. ಅದರ ರುಚಿಯನ್ನು ಹೆಚ್ಚಿಸಲು ನಮ್ಮ ದೇಶದಲ್ಲಿದ್ದ ಮಸಾಲ ಪದಾರ್ಥಗಳನ್ನು ಖರೀದಿ ಮಾಡಲು ಭಾರತಕ್ಕೆ ಬರುತ್ತಾರೆ. ಬ್ರಿಟಿಷರು 1940ರ ಎರಡನೇ ಮಹಾಯುದ್ಧದಲ್ಲಿ ಚೀನಾ ದೇಶವನ್ನು ಸೋಲಿಸಲು ಹರಸಾಹಸ ಮಾಡುತ್ತಾರೆ. ಆದರೆ ಬ್ರಿಟಿಷರು ಚೀನಾದ ವಿರುದ್ಧ ಎರಡನೇ ಮಹಾಯುದ್ಧದಲ್ಲಿ ಸೋಲನ್ನು ಅನುಭವಿಸುತ್ತಾರೆ. ಇದನ್ನು ತಿಳಿದ ಭಾರತೀಯರು ಬ್ರಿಟಿಷರಿಗೆ ಬೆಂಬಲ ನೀಡುವುದಿಲ್ಲ. ಇದೇ ಸಮಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸಂಪೂರ್ಣ ಆರ್ಥಿಕತೆಯು ನಾಶವಾಯಿತು. ಆದ್ದರಿಂದ ಬ್ರಿಟಿಷ್ ಜನರಿಗೆ ತಿನ್ನಲು ಆಹಾರವಿಲ್ಲದೆ, ಉಳಿಯಲು ಆಶ್ರಯವಿಲ್ಲದೆ ನರಕವನ್ನು ಅನುಭವಿಸಿ ಸಾವನ್ನಪ್ಪಿದರು. ಕೊನೆಗೆ ಯುದ್ಧ ಬೇಡವೆಂದು ಭಾರತೀಯರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾರೆ. ಏಕೆಂದರೆ ಬ್ರಿಟಿಷ್ ಸೈನಿಕರ ಸಂಖ್ಯೆ ಕೇವಲ 2 ಲಕ್ಷ. ಭಾರತ ಸೈನ್ಯದ ಸಂಖ್ಯೆ 25 ಲಕ್ಷ ಸೇನೆಯನ್ನು ಹೊಂದಿರುತ್ತದೆ. ಇದನ್ನು ತಿಳಿದ ಬ್ರಿಟಿಷರು ಭಾರತದ ವಿರುದ್ಧ ಯುದ್ಧ ಮಾಡಿದರೆ ಅಪಾಯ ಹೆಚ್ಚಾಗುವುದೆಂದು ಅರಿತು ಮೌಂಟ್ ಬ್ಯಾಟನ್ ತನ್ನ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚಿಸಿ 15 ಆಗಸ್ಟ್ 1947 ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ನಿರ್ಧರಿಸುತ್ತಾನೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಡುವ ಮುನ್ನ ಭಾರತವನ್ನು 2 ಭಾಗಗಳನ್ನಾಗಿಸಿದರು. ಅದುವೇ ಭಾರತ ಮತ್ತು ಪಾಕಿಸ್ತಾನ. ಈ ಚಿರಯುವಕನ ಹೆಸರು ರಾಮ್. ಪ್ರತಿ ವರ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟುಹಬ್ಬದ ದಿನದಂದು ಅವರ ಪ್ರತಿಮೆಯನ್ನು ನೋಡಲು ಬರುತ್ತಾನೆ. ರಾಮ್ ಸಣ್ಣ ವಯಸ್ಸಿನಿಂದಲೇ ಅಂಬೇಡ್ಕರ್ ಅವರ ವಿಚಾರ ತತ್ವಗಳನ್ನು ತಿಳಿದು ಪಾಲಿಸುತ್ತಾನೆ. ರಾಮ್ ಕೂಡ ಅಂಬೇಡ್ಕರ್ ಅವರಂತೆ ಒಳ್ಳೆಯ ಶಿಕ್ಷಣ ಪಡೆದು ನೌಕರಿ ಕೆಲಸ ಪಡೆಯಬೇಕೆಂಬ ಹಠ ಸಣ್ಣ ವಯಸ್ಸಿನಲ್ಲೇ ಶುರುವಾಗಿತ್ತು. ರಾಮ್ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್ ಇವರಂತೆ ದೇಶದ ಯುವಕರಿಗೆ ಸ್ಫೂರ್ತಿಯಾಗಿರಬೇಕೆಂದು ನಿರ್ಧರಿಸುತ್ತಾನೆ. ರಾಮ್ ಅವರ ತಂದೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕ್ಯಾಂಪ್ನಲ್ಲಿ ಅಡುಗೆ ಭಟ್ಟರಾಗಿ ಕೆಲಸ ಮಾಡುತ್ತಿದ್ದರು. ರಾಮ್ ಶಾಲೆ ಮುಗಿದ ನಂತರ ಅವರ ತಂದೆ ಆರ್ಮಿ ಕ್ಯಾಂಪ್ನಲ್ಲಿ ಸಹಾಯಕ್ಕಾಗಿ ಕರೆಸಿಕೊಳ್ಳುತ್ತಿದ್ದರು. ಅತಿ ಸಣ್ಣ ವಯಸ್ಸಿನಲ್ಲೇ ರಾಮ್ ಪ್ರಾಮಾಣಿಕ ಬುದ್ಧಿ ಕಲಿತಿರುತ್ತಾನೆ. ಹೀಗೆ ರಾಮ್ ಆರ್ಮಿಯವರ ಜೊತೆ ಸೇರಿ ತುಂಬಾ ಭಾಷೆಗಳು ಕಲಿತಿರುತ್ತಾನೆ. ಹೀಗೆ ಅವನಿಗೆ ಸೈನಿಕನಾಗಬೇಕು, ದೇಶ ಸೇವೆ ಮಾಡಬೇಕೆಂದು ತೀರ್ಮಾನಿಸುತ್ತಾನೆ. ರಾಮ್ ಸುಭಾಷ್ ಚಂದ್ರ ಬೋಸ್ ಅವರ ಸಾಧನೆ ಕಂಡು ಬೆರಗಾಗಿ ಅವರನ್ನು ಸ್ಫೂರ್ತಿಯನ್ನಾಗಿಸಿಕೊಂಡು ಅವರ ದಾರಿಯಲ್ಲೇ ಸಾಗುತ್ತಾನೆ. ಅವರು ಹೇಳಿದ ಒಂದು ಮಾತು, ನೀವು ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ಕೊಡಿಸುತ್ತೇನೆ ಎಂಬ ಸ್ಲೋಗನ್ ಎಷ್ಟೋ ಜನರಿಗೆ ಮಾದರಿಯಾಗಿತ್ತು. ಬ್ರಿಟಿಷರ ವಿರುದ್ಧ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ಅವರ ಸಾಹಸ ನೋಡಿ ಎಷ್ಟೋ ಜನ ಯುವಕರು ಅವರ ಮಾದರಿಯಲ್ಲೇ ನಡೆದರು. 1945 ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ಸುದ್ದಿ ಕೇಳಿ ಇಡೀ ಭಾರತೀಯರು ದುಃಖಿತರಾದರು. ಈ ಸುದ್ದಿಯನ್ನು ಕೇಳಿದ ರಾಮ್ ಆಶ್ಚರ್ಯ ಪಡುತ್ತಾನೆ. ಈ ಸುದ್ದಿ ಸುಳ್ಳು ಎಂದು ಭಾವಿಸುತ್ತಾನೆ. ನಂತರ ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ ನಾಯಕರಿಗೆ ಪತ್ರ ಬರೆಯುತ್ತಾನೆ. ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ನಿಗೂಢ ರಹಸ್ಯ ಹುಡುಕಲು ಈಗ ರಾಮ್ ಬರೆದ ಪತ್ರ ಕಾಂಗ್ರೆಸ್ ನಾಯಕ ಓದುತ್ತಾನೆ. ನಂತರ ಈ ವಿಷಯದ ಬಗ್ಗೆ ಯಾವುದೇ ಚರ್ಚೆ ಮಾಡುವುದಿಲ್ಲ. Hey Raj,
ಎಲ್ಲೋಗಿದೆ ಇವತ್ತು ಸ್ಕೂಲಲ್ಲಿ ಕಾಣಿಸ್ತಾನೆ ಹುಡುಕ್ತಿದ್ದೇನೆ. ಇಲ್ಲ ರಾಮ್, ಇವತ್ತು ಟೌನ್ ಹೋಗಿದ್ದೆ ನಮ್ ತಂದೆ ಜೊತೆ ಎರಡು ರಸ ತಗೊಂಡ್ಬರಕ್ಕೆ, ಅದಕ್ಕೆ ಸ್ಕೂಲಿಗೆ ಬಂದಿಲ್ಲ. ಹೌದಾ? ಹೌದು. ಇವತ್ತು ಸ್ಕೂಲ್ ಗೇಟ್ ಕ್ಲೋಸ್ ಆಗಿದೆ. ಮುಂದೆ ಒಂದ್ ದಿವಸ ಸ್ಕೂಲೇ ಕ್ಲೋಸ್ ಆಗ್ಬೋದು. ಹ್ಞೂ ಮಗ, ನಿಜ. ಈ ಇಂಗ್ಲಿಷ್ ಸಿಸ್ಟಮ್ ಎಲ್ಲ ಬಂದ್ಮೇಲೆ ನಮ್ ಗುರುಕುಲ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಇನ್ನೊಂದ್ ಸ್ವಲ್ಪ ವರ್ಷ ಬಿಟ್ರೆ ನಮ್ ಈ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ನಿಮ್ಗೊಂದು ವಿಷಯ ಗೊತ್ತಾ? ಏನು? 120 ವರ್ಷದ ಹಿಂದೆ ಭಾರತದ ಲಿಟ್ರಸಿ 100% ಇತ್ತು. ಆ ಕಾಲದಲ್ಲಿ ಎಜುಕೇಶನ್ ಸಿಸ್ಟಮ್ ಬಹಳ ಚೆನ್ನಾಗಿತ್ತು. ಅದೇ ಗುರುಕುಲ. ಶಿಷ್ಯಂದಿರೆಲ್ಲ ಗುರುಗಳ ಜೊತೆ ಕೂತ್ಕೊಂಡು ವಿದ್ಯೆ ಕಲಿತಿದ್ರಂತೆ. ಹೌದಾ? ಆ ಸಿಸ್ಟಮ್ ಈಗಲೂ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತಲ್ಲ. ಬಹಳ ಚೆನ್ನಾಗಿರ್ತಿತ್ತು. ಆಗ ಗುರುಕುಲದಲ್ಲಿ ವಿದ್ಯೆ ಸಂಪೂರ್ಣವಾಗಿ ಮುಗ್ದಾದ್ಮೇಲೆ ಗುರುಗಳಿಗೆ ದಕ್ಷಿಣೆ ಇಡ್ಬೇಕಿತ್ತು. ಹೌದಾ? ಏನು? ಹಾಗಾದ್ರೆ ಗುರುಗಳಿಗೆ ಸೇವೆ ಮಾಡಂಗೆ. ಹೌದಾ? ಏನೇನು ಹೇಳ್ಕೊಡ್ತಿದ್ರು ಅಲ್ಲಿ? ಯೋಗ, ಆಸ್ಟ್ರಾಲಜಿ, ಆಸ್ಟ್ರಾನಮಿ, ಮೆಡಿಟೇಷನ್, ವೈದ್ಯ ಚಿಕಿತ್ಸೆ ಇಂತಹ ಸಹ ಕಲಿತಿದ್ರು. ಏನಕ್ಕೆ ಎಲ್ಲ ಗುರುಕುಲ ಕ್ಲೋಸ್ ಆಗಿದ್ದು? ಏನ್ ಬ್ರಿಟಿಷರು ಬಂದ್ಮೇಲೆ ಇದೆಲ್ಲ ಆಗಿದ? ನೀನ್ ಹೇಳಿದೆ ಕರೆಕ್ಟ್. 1835ರಲ್ಲಿ ಬ್ರಿಟಿಷ್ ಇಂಡಿಯಾ ಕಂಪನಿಯವರು ಇಬ್ರು ಸೋಲ್ಜರ್ನ ನಾರ್ತ್ ಒಂದ್ ಕಡೆ ಸೌತ್ ಒಂದ್ ಕಡೆ ಕಳಿಸ್ತಿದ್ರು. ಏನಕ್ಕಂದ್ರೆ ಸರ್ವೆ ಮಾಡೋದಿಕ್ಕೆ. ಅವಾಗ ಗೊತ್ತಾಗುತ್ತೆ ನಾರ್ತ್ ಸೈಡ್ ಲಿಟ್ರಸಿ ರೇಟ್ ಬಂದು 97%, ಸೌತ್ ಸೈಡ್ ಲಿಟ್ರಸಿ ರೇಟ್ ಬಂದು 100% ಇರುತ್ತೆ ಅಂತ. ಹೌದಾ? ಇದೆಲ್ಲ ಕೇಳಿ ನಮ್ ಬ್ರಿಟಿಷ್ ಅವ್ರು ತಲೆ ಸೋದಿರಲ್ವಾ? ಬ್ರಿಟಿಷ್ ಅವರು ಇಂಗ್ಲಿಷ್ ಎಜುಕೇಶನ್ ನ ಇಂಪ್ರೂವ್ ಮಾಡೋದಿಕ್ಕೆ ಬರೋ ಫಂಡ್ ಅಮೌಂಟ್ ಎಲ್ಲ ಇಂಗ್ಲಿಷ್ ಎಜುಕೇಶನ್ ಮೇಲೆ ಹಾಕಿ ವಿಷಯನ ಹಬ್ಬಿಸ್ತವ್ರೆ. ಹೌದಾ? ಸರಿ, ಇದು ಬಿಡು. ಬೇಡ್ರ ಕಣಪ್ಪ ಅಂತ ಮೂವಿ ರಿಲೀಸ್ ಆಗಿದಂತೆ. ಬಟ್ ಎಂಡ್ ಬುಕ್ ನೋಡ್ಕೊಂಡ್ ಬರವ ಎಲ್ಲಾ ಹುಡುಗರೆಲ್ಲ ಬರ್ತಾರೆ. ಹೌದು ರಾಜ್, ಬೆಳಿಗ್ಗೆ ಟಮಟೆ ಹೊಡ್ಕೊಂಡು ಊರಲ್ಲಿ ವಿಷ ಹಬ್ಬಿಸ್ತಾ ಇದ್ರು. ನಾನು ಹಿಂಗೆ ಹೇಳಕ್ಕೆ ಮರ್ತೋಗ್ಬಿಟ್ಟೆ. ಹೌದಾ? ರಾಜ್ ಅಂತೆ, ಹೋಗ್ ಬರೋದಾ ಬಾ. ಈಗ ರಾಮ್ ತನ್ನ ಮ್ಯಾಟ್ರಿಕ್ಸ್ ಮುಗಿಸಿ ಕಾಲೇಜು ವಿದ್ಯಾಭ್ಯಾಸ ಶಿಕ್ಷಣ ಮುಂದುವರಿಸಲು ತನ್ನ ತಾಯಿಯ ಸಮ್ಮತಿಯೊಂದಿಗೆ ಬೆಂಗಳೂರು ಹೋಗುತ್ತಾನೆ. ಈಗ ಅಲ್ಲಿ ಕಾಲೇಜ್ ಸೇರುತ್ತಾನೆ. ಎಲ್ಲ ನಿನ್ನ ಹಿಡಿತದಲ್ಲೇ, ಊರು ಕೇರಿ ಎಲ್ಲ ಜನರು ನಿನ್ನ ಹಸ್ತದಲ್ಲೇ, ಊರು ಕೇರಿ ಎಲ್ಲ ಜನರು ನಿನ್ನ ಹಸ್ತದಲ್ಲೇ. ಜನರ ಸೇವೆ ಮಾಡೋ ಆಸೆ ಇಲ್ಲ ನಿನಗೆ, ಅಧಿಕಾರಿಯಾಗಿ ದುಡ್ಡು ಮಾಡೋ ಕೆಟ್ಟ ಆಟ ನಿಮಗೆ. ಜೈ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. 5 ವರ್ಷಕ್ಕೊಮ್ಮೆ ಒಂದು ಕುರ್ಚಿಗೆ ಸ್ಕೆಚ್ ಗೆಲ್ಲ ಹುಚ್ಚುವ ಕಾರು ಬೀರು ನೋಟು ಎಲ್ಲರಿಗೂ ಹಂಚು, ಎಲ್ಲ ಜನರ ಕಳಿಸಿ ಜೈ ಕಾರ ಹಾಕಿಸು. ಸಭೆಯಲ್ಲಿ ಖಾತರಿ ಕೊಡುವೆನೆಂದು ಸುಳ್ಳು ಹೇಳಿ ಜನರನ್ನು ನಿಮ್ಮ ಕಡೆ ತಿರುಗಿಸು. ಚುನಾವಣೆ ಮುಂಚೆ ಪ್ರತಿಯೊಬ್ಬರಿಗೂ ಮಾಡುತ್ತಾರೆ ಹಾಯ್ ಹಾಯ್. ಗೆದ್ದ ಮೇಲೆ ನಮ್ಮ ಜನರು ಕಷ್ಟ ಹೇಳಲು ಹೋದಾಗ ಮಾಡುತ್ತಾರೆ ಟಾಟಾ ಗುಡ್ ಬೈ. ಅಧಿಕಾರ ಕೈ ತಪ್ಪುವಷ್ಟರಲ್ಲೇ ಮಾಡುವರು ಹಲವಾರು. ಮನೆ ಸುಮಾರು ನಿವೇಶನ, ಜನರ ತೆರಿಗೆ ದುಡ್ಡು ಕೊಳ್ಳೆ ಹೊಡೆದು ಕೊಡುವರು ತಪ್ಪು ಮಾರ್ಗದರ್ಶನ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಬೀದಿ ರಸ್ತೆ ಎಲ್ಲ ಪೂರ್ತಿ ಹಳ್ಳ ಹಳ್ಳ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಸಿಗೆ ಔಷಧಿ ವ್ಯವಸ್ಥೆ ಇಲ್ಲ. ಬೀದಿ ದೀಪಗಳು, ಸ್ವಚ್ಛ ನೀರುಗಳು, ಸರಿಯಾದ ರಸ್ತೆಗಳು ಹಳ್ಳಿಯಲ್ಲಿ ಇಲ್ಲ. ಇಲ್ಲ ಕಳ್ಳ ರಾಜಕಾರಣಿಗಳಿಗೆ ಪ್ರಶ್ನೆ ಮಾಡದಿದ್ದರೆ ಒಳ್ಳೆ ಸೌಲಭ್ಯಗಳು ನಿಮಗೆ ಸಿಗುವುದಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ, ಸರ್ಕಾರಿ ಕಚೇರಿಯಲ್ಲಿ ಲಂಚವಿಲ್ಲದೆ ಕೆಲಸ ಮಾಡೋರಿಲ್ಲ. ಒಳ್ಳೆ ಜನನಾಯಕನ ಆಯ್ಕೆ ಮೊದಲು ನೀನು ಮಾಡು. ದೇಶದ ಅಭಿವೃದ್ಧಿ ಹೇಗೆ ಆಗುವುದೇನೆಂದು ನೀನು ನೋಡು.
day. Same attack. Holes filled up with brown rain. Tires sliced through like it's a game. Mud on my shirt, germs on my face. Children jumping sideways, searching for a safe place. This is the 21st century. Why am I dodging dirty rain? You sit inside your offices. We stand inside this spray of shame. You call it small inconvenience. I call it war on skin and bone. I'm coming with this paper storm till every broken road is stone. Buses rush, drivers rush. Nobody ever slows to see. This is the 21st century. Why am I dodging dirty rain? You sit inside your offices. We stand inside this spray of shame. You call it small inconvenience. I call it war on skin and bone. I'm coming with this paper storm till every broken road is stone. This is the 21st century. 21st century. This is the 21st century. 21st century. 21st. ಮಗ ಈ ತರ ಬೋರ್ಡ್ ಬನ್ನಿ ಅಂತಾರೆ ಎಷ್ಟಿರ್ಬೋದು? ಒಂದು 5-6 ಇರ್ಬೋದಾ? ಮಗ ಇದನ್ನ ಕುಯ್ಕೊಂಡಂಗ್ ಮಾತ್ರ ಒಳ್ಳೆ ದುಡ್ಡು ಕಣೋ. ನಿಮ್ಮಂತ ಇರ್ಬೇಕು ದೇಶ ಉದ್ಧಾರ ಆಗಕ್ಕೆ. ದೇಶ ಉದ್ಧಾರ ಮಾಡಕ್ ಬಿಡು, ಫಸ್ಟ್ ಮನೆ ಉದ್ಧಾರ ಮಾಡೋಣ, ಯೋಚನೆ ಮಾಡು. ಗೌರ್ಮೆಂಟ್ ಪ್ರಾಪರ್ಟಿ ಇದು. ಅಲ್ಲ ಕಡೋ, ಅಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಆದ್ರೆ ಏನಾಯ್ತು? ಗೌರ್ಮೆಂಟ್ ನಮ್ಗೆ ಅಂತಾನೆ ಬಿಟ್ಟಿರ್ಬೋದು. ಬಾರ 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 ಹೇಳಿಲಿ ಹೇಳ ಮತ್ತೇಳು, ಅದು ಒಳ್ಳೆ ದುಡ್ಡು ಬೈತದೆ ಅದು. ನೋಡು ಹೇಳ ಮತ್ತೇಳು, ರಾಮ ಅಂತ ಹೆಸರಿಕೊಂಡ್ರೆ ಈಗಿನ ಕಾಲದಲ್ಲಿ ಯಾರು ರಾಮ ಆಗಲ್ಲ. ಕಲಿಯುಗದಲ್ಲಿ ನಾವ್ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ನೀನ್ ಹೇಳ್ತೀಯ ಅದೇನು ಅಲ್ಲಿ ನಿಂತಿದೆಯಲ್ಲ, ಬಾರ ಬೇಗ ಜರದ್ ಬರ್ತಾನೆ. ನನ್ನ ಡೈರಿ ಸಿಕ್ಕಿದ ವಿಷಯ ಇವನ ಹತ್ರ ಹೇಳ ಬೇಡವಾ? ಮ್ಯಾಟ್ರ್ ಹೇಳ್ಬೇಕಲ್ಲ. corruption. ಲೋ ಅಟ್ಟದ ಮೇಲೆ ಬುಕ್ಸ್ ಇದೆ, ಎತ್ಕೊಡೋ ಸ್ವಲ್ಪ. ಎಕ್ಸಾಮ್ ಇದೆ ನಾಳೆ, ಓದ್ಕೋಬೇಕು. ಇರೋ ನಿಮಿಷ, For most of us, ಊಟ ಮಾಡ್ಕೊ ಬರ್ತೀನಿ, ಎಷ್ಟೊಳಗಡೆ ಎತ್ ಮಾಡಿದ್ರು ಕೆಳಗಡೆ. and headlines. ಸರಿ ಹೋಗು.
ರಾಮ್ ಕ್ಯಾಪ್ಟನ್ ರಾಮ್ ರಾಮ್ ತನ್ನ ವಿದ್ಯಾಭ್ಯಾಸ ಮುಗಿಸಿ ಊರಿಗೆ ಬರುತ್ತಾನೆ. ತಾಯಿಯನ್ನು ನೋಡಲು ಮನೆಗೆ ಹೋಗುತ್ತಾನೆ. ಈಗ ಸ್ನೇಹಿತರನ್ನು ಭೇಟಿ ಮಾಡಲು ಹಾಗೆ ಆರ್ಮಿ ಕ್ಯಾಂಪ್ ಬಳಿ ಹೋಗುತ್ತಾನೆ. ಈಗ ಸೇನೆ ಸೇರಬೇಕೆಂದು ತೀರ್ಮಾನಿಸುತ್ತಾನೆ. ಪರೀಕ್ಷೆ ಬರೆದು ಆರ್ಮಿ ಟ್ರೈನಿಂಗ್ ಕ್ಯಾಂಪ್ ಸೇರಿಕೊಳ್ಳುತ್ತಾನೆ. ತನ್ನ ಆರ್ಮಿ ಕಮಾಂಡೋ ಮಗಳನ್ನು ನೋಡಿ ಇಷ್ಟಪಟ್ಟು ಪ್ರೀತಿ ಮಾಡಲು ಶುರು ಮಾಡುತ್ತಾನೆ. ನಂತರ ಕಮಾಂಡೋ ಅವರು ಈ ಮದುವೆಯನ್ನು ಒಪ್ಪುವುದಿಲ್ಲ. ಆದರೂ ಕೂಡ ಇವರು ಕಮಾಂಡೋರನ್ನು ಒಪ್ಪಿಸಿ ಮದುವೆಯಾಗುತ್ತಾನೆ. 30 ವರ್ಷಗಳ ನಂತರ 1975 ಭಾರತದ ಸೇನೆಗೆ ಸೇರಿದ ಕ್ಯಾಪ್ಟನ್ ರಾಮ್ ಸ್ಪೈ ಏಜೆಂಟ್ ಆಗಿ ತಮ್ಮ ತಂಡದೊಂದಿಗೆ ಜಪಾನ್ ಪ್ರವೇಶಿಸುತ್ತಾರೆ. ಭಯಾನಕ ರಹಸ್ಯ ಅನಾವರಣಗೊಳ್ಳುತ್ತದೆ. ಅಲ್ಲಿಗೆ ರಾಮ್ ಅವರ ಸಜೀವ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೋಡುತ್ತಾರೆ. ಆಶ್ಚರ್ಯದಲ್ಲಿ ನಿಂತು ಹೋಗುವ ರಾಮ್ ಮುಂದೇನು ಮಾಡೋದು ಎಂದು ಗೊಂದಲಕ್ಕೆ ಒಳಗಾಗುತ್ತಾರೆ. ಅವರ ಮುಂದಿನ ಪಥ ಸ್ಪಷ್ಟವಾಗುತ್ತದೆ. ಅವರು ಸುಭಾಷ್ ಚಂದ್ರ ಬೋಸ್ ಅವರ ಶಿಷ್ಯರಾಗುತ್ತಾರೆ. ಬೋಸ್ ಅವರ ಮಾರ್ಗದರ್ಶನದಿಂದ ಅವರು ಹಲವು ರಹಸ್ಯ ವಿಷಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. ಆದರೆ ಕತೆ ಇಲ್ಲಿ ಮುಗಿಯುವುದಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಮತ್ತೊಬ್ಬ ಶಿಷ್ಯ ಭಾರತೀಯ ಸ್ಪೈ ಏಜೆಂಟ್ ಸೂರ್ಯ ಪ್ರತಾಪ್ ಸಿಂಹ ಕೂಡ ಕಾರ್ಯನಿರತ ಇರುತ್ತಾರೆ. ರಾಮ್ ಮತ್ತು ಸೂರ್ಯ ಪ್ರತಾಪ್ ಇಬ್ಬರು ತಮ್ಮ ತಾಯ್ನಾಡಿಗೆ ಗುಪ್ತವಾಗಿ ಸೇವೆ ಸಲ್ಲಿಸುತ್ತಿರುವ ಯೋಧರು. ದಿ ಮಿಸ್ಟರಿ ಆಫ್ ಕ್ಯಾಪ್ಟನ್ ರಾಮ್ ಮೀಟ್ಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮುಂದುವರಿಯುವುದು.